ನಿಂಬೆಹಣ್ಣಿನ ದೀಪನ ಮಂಗಳವಾರ, ಶುಕ್ರವಾರ ಶಕ್ತಿ ದೇವತೆಗಳಿಗೆ ರಾಹುಕಾಲದಲ್ಲಿ ಹಚ್ಚಿ ಬೆಳಗಿದ್ರೆ ತುಂಬಾನೇ ಒಳ್ಳೆಯದು. ನಿಂಬೆಹಣ್ಣಿನ ದೀಪನ ಹಚ್ಚೋದಕ್ಕೂ ಮುಂಚೆ ಅದರ ಹಿನ್ನೆಲೆನ ತಿಳ್ಕೊಂಡು ಹಚ್ಚಿ ಅದರ ಫಲ ಬೇಗನೆ ಸಿಗುತ್ತೆ. ನಿಂಬಾಸುರ ಎನ್ನುವಂತಹ ಅಸುರನನ್ನು ದುರ್ಗಾದೇವಿ ಸಂಹಾರ ಮಾಡುವಾಗ ಆ ಅಸುರನಿಗೆ ಆತನ ತಪ್ಪು ಅರಿವಾಗಿ ದೇವಿಯಲ್ಲಿ ಕ್ಷಮೆ ಬೇಡ್ಕೊತಾನೆ. ಆಗ ದೇವಿ, ನೀನು ನಿಂಬು ಫಲವಾಗಿ ಜನಿಸು, ನಿನ್ನನ್ನು ನನಗೆ ಯಾರು ಭಕ್ತಿಯಿಂದ ಅರ್ಪಿಸುತ್ತಾರೋ ಅವರಿಗೆ ಬೇಗನೆ ಅಭಯವನ್ನು ಕೊಡ್ತೀನಿ, ಅವರ ಕಷ್ಟಗಳನ್ನು ನಿವಾರಿಸ್ತೀನಿ ಅಂತ ಅಭಯವನ್ನು ಕೊಟ್ಟಿರುತ್ತಾಳೆ. ಅಂದಿನಿಂದ ಇಂದಿನವರೆಗೂ ನಾವು ಮಾಡುವಂತಹ ನಿಂಬೆ ಹಾರ ಆಗಿರ್ಬೋದು, ನಿಂಬೆ ಹಣ್ಣಿನ ಆರತಿ ಆಗಿರ್ಬೋದು, ದೇವಿಗೆ ಬೆಳಗ್ತೀವಲ್ವಾ, ಅದಕ್ಕೆ ನಮ್ಮ ಕಷ್ಟಗಳು ಬೇಗನೆ ಪರಿಹಾರ ಆಗುತ್ತೆ. ಈ ನಿಂಬೆ ಹಣ್ಣಿನ ದೀಪನ ನಾವು ಶಕ್ತಿ ದೇವತೆಗಳಿಗೆ ಮಾತ್ರನೇ ನಾವು ಅರ್ಪಿಸ್ತೀವಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಈ ಒಂದು ಮಾಹಿತಿ ನಿಮಗೆ ಅನುಕೂಲವಾಗಿದ್ದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ನಿಂಬೆಹಣ್ಣಿನ ರಸನ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಗಿಡಕ್ಕೆ ಅಥವಾ ಯಾರು ತುಳಿದಿರೋಂಥ ಜಾಗಕ್ಕೆ ಚೆಲ್ಲಿ.